ನಮಸ್ಕಾರ, ಕೆಎಸ್ಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಬಂದ್ಯೋಡ್ ಮುಟ್ಟಂನಲ್ಲಿ ಟಿಪ್ಪರ್ ಲಾರಿ ಮತ್ತು ಬೈಕ್ ನಡುವೆ ಪರಸ್ಪರ ಡಿಕ್ಕಿ, ಇಬ್ಬರು ಯುವಕರು ಮೃತಪಟ್ಟ ಘಟನೆ. ರಾಗಂ ಜಂಕ್ಷನ್ನಲ್ಲಿ ಯುಡಿಎಫ್ ಅಭ್ಯರ್ಥಿ ರಾಜಮೋಹನ್ ಉಣ್ಣಿತಾನ್ ಅವರನ್ನು ತಡೆದ ಸ್ಥಳೀಯರು. ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸಲು ಮಧ್ಯಸ್ಥಿಕೆ ವಹಿಸಿಲ್ಲ ಎಂದು ಆರೋಪಿಸಿ ಪ್ರತಿಭಟನೆ. ಪರಕಿಲ ಶ್ರೀ ಮಹಾದೇವ ಶಾಸ್ತ್ರ ವಿನಾಯಕ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಮಹೋತ್ಸವ, ಹಲವಾರು ಮಂದಿ ಭಕ್ತರ ಆಗಮನ. ಹೆಣ್ಮಕಜೆ ಗ್ರಾಮ ಪಂಚಾಯಿತಿಯ ಪೆರ್ಲತಡ್ಕದಲ್ಲಿ ನಿರ್ಮಿಸಿದ ಕಮ್ಯುನಿಟಿ ಹಾಲ್ ಸಂಸದ ರಾಜಮೋಹನ್ ಉಣ್ಣಿತಾನ್ ಅವರಿಂದ ಉದ್ಘಾಟನೆ. ದ ನಾರ್ತ್ ಮಲಬಾರ್ ಚೇಂಬರ್ ಆಫ್ ಕಾಮರ್ಸ್ ಕಾಸರಗೋಡು ಇದರ ವತಿಯಿಂದ ಯೂನಿಫೈಡ್ ಸ್ಟ್ರೆಂತ್ ಅ ಜರ್ನಿ ಟುಗೆದರ್ ಎಂಬ ಕಾರ್ಯಕ್ರಮ, ಮಹಿಳಾ ದಿನಾಚರಣೆಯ ಅಂಗವಾಗಿ ಕಾರ್ಯಕ್ರಮ ಆಯೋಜನೆ. ವಾರ್ತೆಗಳು ವಿವರವಾಗಿ. ಕಾಸರಗೋಡು ಬಂದ್ಯೋಡ್ ಮುಟ್ಟಂನಲ್ಲಿ ಟಿಪ್ಪರ್ ಲಾರಿ ಮತ್ತು ಬೈಕ್ ಪರಸ್ಪರ ಡಿಕ್ಕಿ ಹೊಡೆದು ಇಬ್ಬರು ಯುವಕರು ಮೃತಪಟ್ಟಿದ್ದಾರೆ. ಮೊಹಮ್ಮದ್ ಮಿಶಾಬ್ ಹಾಗೂ ಮೊಹಮ್ಮದ್ ಅಮೀನ್ ಮಹರೂಫ್ ಮೃತಪಟ್ಟವರು. ಬಂದ್ಯೋಡ್ ಮುಟ್ಟಂ ಬಳಿ ಟಿಪ್ಪರ್ ಲಾರಿ ಮತ್ತು ಬೈಕ್ ನಡುವೆ ಸಂಭವಿಸಿದ ಅಪಘಾತದಲ್ಲಿ ಇಬ್ಬರು ಯುವಕರು ಮೃತಪಟ್ಟಿದ್ದಾರೆ. ಉಪ್ಪಳ ನಯಬಜಾರ್ ನಿವಾಸಿ ಅಬ್ದುಲ್ ಖಾದರ್ ಅವರ ಪುತ್ರ ಮೊಹಮ್ಮದ್ ಮಿಶಾಬ್ ಸ್ಥಳದಲ್ಲೇ ಮೃತಪಟ್ಟರೆ, ಗಂಭೀರ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದ ಮಂಜೇಶ್ವರ ಬಡಾಜಿ ನಿವಾಸಿ ಮೊಹಮ್ಮದ್ ಅಮೀನ್ ಮಹರೂಫ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಗುರುವಾರ ರಾತ್ರಿ ಕಾಸರಗೋಡಿನ ಟರ್ಫ್ನಲ್ಲಿ ಮಿಶಾಬ್ ಹಾಗೂ ಮಹರೂಫ್ ಆಟವಾಡಲು ಬಂದಿದ್ದರು. ಶುಕ್ರವಾರ ಇಬ್ಬರು ಜೊತೆಗೆ ಮನೆಗೆ ಹೋಗುತ್ತಿದ್ದಾಗ ಟಿಪ್ಪರ್ ಲಾರಿಯೊಂದು ಅವರು ಪ್ರಯಾಣಿಸುತ್ತಿದ್ದ ಬೈಕ್ಗೆ ಡಿಕ್ಕಿ ಹೊಡೆದು ಅಪಘಾತ ನಡೆದಿದೆ. ಇಬ್ಬರು ಮಂಗಳೂರಿನ ಕಾಲೇಜೊಂದರ ವಿದ್ಯಾರ್ಥಿಯಾಗಿದ್ದಾರೆ. ಮರಣೋತ್ತರ ಪರೀಕ್ಷೆ ನಂತರ ಮೃತದೇಹವನ್ನು ಸಂಬಂಧಿಕರಿಗೆ ಹಸ್ತಾಂತರಿಸಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಜೇಶ್ವರ ರಾಗಂ ಜಂಕ್ಷನ್ನಲ್ಲಿ ಯುಡಿಎಫ್ ಅಭ್ಯರ್ಥಿ ರಾಜಮೋಹನ್ ಉಣ್ಣಿತಾನ್ ಅವರನ್ನು ಸ್ಥಳೀಯರು ತಡೆದರು. ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿಗೆ ಸಂಬಂಧಿಸಿ ಸಮಸ್ಯೆಗಳನ್ನು ಪರಿಹರಿಸಲು ಸಂಸದರು ಮಧ್ಯಸ್ಥಿಕೆ ವಹಿಸಿಲ್ಲ ಎಂದು ಆರೋಪಿಸಿ ಪ್ರತಿಭಟನೆ ನಡೆಸಲಾಯಿತು. ಕಾಸರಗೋಡು ಯುಡಿಎಫ್ ಅಭ್ಯರ್ಥಿಯಾಗಲು ನಿರ್ಧರಿಸಿರುವ ರಾಜಮೋಹನ್ ಉಣ್ಣಿತಾನ್ ಅವರನ್ನು ಮಂಜೇಶ್ವರ ರೈಲು ನಿಲ್ದಾಣದ ಸಮೀಪ ಹಾಗೂ ರಾಗಂ ಜಂಕ್ಷನ್ನಲ್ಲಿ ಸ್ಥಳೀಯರು ತಡೆದರು. ಪ್ರದೇಶದಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಂಡರ್ ಪಾಸ್ ಬೇಕು ಎಂಬುದು ಸ್ಥಳೀಯರ ಬಹುದಿನಗಳ ಬೇಡಿಕೆಯಾಗಿದೆ. ಇದಕ್ಕೂ ಮುನ್ನ ಸ್ಥಳೀಯರು ಅಂಡರ್ ಪಾಸ್ಗೆ ಅಗತ್ಯವಿರುವ ಮಧ್ಯಸ್ಥಿಕೆ ವಹಿಸುವಂತೆ ಆಗ್ರಹಿಸಿ ಸಂಸದರ ಬಳಿ ಮನವಿ ಸಲ್ಲಿಸಿದ್ದರು. ಈ ವಿಷಯದ ಬಗ್ಗೆ ತಮಗೆ ಗೊತ್ತಿಲ್ಲ ಎಂದು ಸಂಸದರು ಉತ್ತರಿಸಿದಾಗ ಸ್ಥಳೀಯರು ಪ್ರತಿಭಟನಾ ಘೋಷಣಾ ವಾಕ್ಯಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ഉൾപ്പെടെയുള്ള ആളുകൾക്ക് റോഡ് ക്രോസ് ചെയ്ത് നമ്മൾ ട്രെയിനിലേക്ക് പോകാൻ പറ്റും. ഒന്ന്. രണ്ടാമത് മഞ്ചേശ്വരം ഉള്ളിലാണ് പോലീസ് സ്റ്റേഷനും ട്രഷറി ഉൾപ്പെടെ എല്ലാം അറിയാതെ സാധനം എല്ലാ സ്ഥാപനങ്ങളും ഇത് നമ്മളിവിടെ സമരം ഇരുന്നിട്ട് കുറേ ദിവസമായി എല്ലാ പൊതുപ്രവർത്തകർക്കും അറിയാം. അപ്പോൾ MLA വന്നു, MP-യുടെ വരവ് ഉണ്ടാവുന്നുള്ള പ്രതീക്ഷയോട് അവരവരുടെ പാർട്ടി ലീഡേഴ്സ് മറ്റാണല്ലോ അറിയിക്കേണ്ടത്. ഒരു വർഷം 4 കൊല്ലം, ഒരു വർഷവും 4 മാസം. അല്ല, ഇതിപ്പോ നമ്മളെ ജനാധിപത്യ രീതിയിലുള്ള വിഷയങ്ങളല്ലേ. നിങ്ങൾ ഇതിനും ജനാധിപത്യ വിരുദ്ധമായിട്ട് പറഞ്ഞൊന്നും ഇടപെട്ടിട്ടില്ലല്ലോ. നമ്മളിരുന്ന് സംസാരിക്കട്ടെ, അതാണ് നല്ലത്. പറയട്ടെ, ഞാനിവിടെ തെരഞ്ഞെടുക്കപ്പെട്ടപ്പോൾ തന്നെ പറഞ്ഞു, കാസർഗോഡ് വോട്ടർ പട്ടികയിൽ പേരുള്ള ആർക്കും നേരിട്ട് കാണാം. ഇടനിലക്കാർ വേണ്ട, ശുപാർശ വേണ്ട, മധ്യസ്ഥന്മാർ വേണ്ട. ഞാൻ എല്ലാ മീറ്റിങ്ങിലും പ്രസംഗിച്ചു. പിന്നെന്താ നിങ്ങൾക്ക് പേടി? അല്ല, ഒരു പൊളിറ്റിക്കൽ പാർട്ടിയുടെ ലീഡർ അല്ലേ നിങ്ങൾ? ഇവിടുത്തെ പ്രവർത്തകരല്ലേ, അവരിവിടുത്തെ പൊതുപ്രവർത്തകർ. ഞാൻ നേരിട്ട് മറുപടി കൊടുക്കും. ഇടനിലക്കാരുണ്ട് സമരത്തിന് വരണമെന്ന് പറഞ്ഞവര് അവരെന്നോട് പറയട്ടെ, അവര് പറയട്ടെ. സംസാരിക്കാൻ തയ്യാറാണല്ലോ. പ്രതിഷേധിക്കുന്നില്ല, ഞങ്ങളൊന്ന് സംസാരിക്കാൻ. അല്ല സാറേ, പേടിയല്ല, ഒരു മര്യാദയില്ലേ, നിങ്ങളെ സംബന്ധിച്ചിടത്തോളം അഭിമാനമൊക്കെ ഉണ്ട്. നിങ്ങൾ ഇടപെടൽ ഞങ്ങളുടെ മഞ്ചേശ്വരത്തിന്റെ വളരെ സാറേ, നമ്മളെ വളരെ ഞാൻ വന്നല്ലോ ഇവിടെ. സാർ വന്നു, സാർ നമ്മുടെ ഒരു സെക്കൻഡ് നമ്മളെ ഇറങ്ങാൻ. ಕಳೆದ 10 ದಿನಗಳಿಂದ ಸ್ಥಳೀಯರು ಅನಿರ್ದಿಷ್ಟಾವಧಿ ಧರಣಿ ನಡೆಸುತ್ತಿದ್ದಾರೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಪರಕಿಲ ಶ್ರೀ ಮಹಾದೇವ ಶಾಸ್ತ್ರ ವಿನಾಯಕ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಮಹೋತ್ಸವ ಭಕ್ತಿಪೂರ್ವಕವಾಗಿ ಜರುಗಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು.
ಪರಕ್ಕಿಲ ಶ್ರೀ ಮಹಾದೇವ ಶಾಸ್ತ್ರ ವಿನಾಯಕ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಮಹೋತ್ಸವ ಭಕ್ತಿಪೂರ್ವಕವಾಗಿ ಜರುಗಿತು. ಬೆಳಗ್ಗೆ ಗಣಪತಿ ಹೋಮ, ರುದ್ರಾಭಿಷೇಕ, ನವಕಾಭಿಷೇಕ, ಭಜನೆ, ಮಹಾಪೂಜೆ ನಡೆಯಿತು. ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ರಾತ್ರಿ ದೇವರ ಬಲಿ, ಸಿಡಿಮದ್ದು ಪ್ರದರ್ಶನ, ರಾಜಾಂಗಣ ಪ್ರಸಾದ ನಡೆಯಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಎಣ್ಮಕಜೆ ಗ್ರಾಮ ಪಂಚಾಯಿತಿಯ ಪೆರ್ಲತಡ್ಕದಲ್ಲಿ ಸಂಸದರ ಸ್ಥಳೀಯ ಅಭಿವೃದ್ಧಿ ನಿಧಿ ಉಪಯೋಗಿಸಿ ನಿರ್ಮಿಸಿದ ಕಮ್ಯುನಿಟಿ ಹಾಲ್ ಉದ್ಘಾಟನೆಗೊಂಡಿತು. ಸಂಸದ ರಾಜಮೋಹನ್ ಉಣ್ಣಿತಾನ್ ಉದ್ಘಾಟಿಸಿದರು. ಸಂಸದರ ಸ್ಥಳೀಯ ಅಭಿವೃದ್ಧಿ ನಿಧಿ ಉಪಯೋಗಿಸಿ ಪೆರ್ಲತಡ್ಕದಲ್ಲಿ ನಿರ್ಮಿಸಿದ ಕಮ್ಯುನಿಟಿ ಹಾಲ್ನ ಉದ್ಘಾಟನೆ ಸಂಸದ ರಾಜಮೋಹನ್ ಉಣ್ಣಿತಾನ್ ನೆರವೇರಿಸಿದರು. ಎಣ್ಮಕಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸೋಮಶೇಖರ್ ಜೆಎಸ್ ಅಧ್ಯಕ್ಷತೆ ವಹಿಸಿದ್ದರು. ಎಣ್ಮಕಜೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ರಮ್ಲಾ ಇಬ್ರಾಹಿಂ, ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಸದಸ್ಯ ಬಟ್ಟು ಶೆಟ್ಟಿ, ಮಂಜೇಶ್ವರ ಎಸ್ಎಸ್ಸಿ ಡಿಒ ತಿರುಮಲೇಶ್ವರ ಶುಭ ಸಂಸನೆಗೈದರು. ಕಾಟುಗುಕ್ಕೆ ಕ್ಷೇತ್ರದ ಮಾಜಿ ಆಡಳಿತ ಮುಕ್ತೇಸರ ನಾರಾಯಣ ಮಣಿಯಾಣಿ, ತಾರನಾಥ ರೈ ಪಡ್ಡಂಬೈಲು ಮುಂತಾದವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಸ್ಥಳದಾನಗೈದ ಬೇಬಿ ಅವರನ್ನು ಸನ್ಮಾನಿಸಲಾಯಿತು. ಎಣ್ಮಕಜೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಹಾಗೂ ವಾರ್ಡ್ ಸದಸ್ಯ ಬಿಎಸ್ ಗಾಂಭೀರ್ ಸ್ವಾಗತಿಸಿ ಎಣ್ಮಕಜೆ ಗ್ರಾಮ ಪಂಚಾಯತ್ ಸದಸ್ಯ ಶಶಿಧರ ಧನ್ಯವಾದವಿತ್ತರು. ನವಾಜ್ ಮರ್ತ್ಯ ನಿರೂಪಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಹಿಳಾ ದಿನಾಚರಣೆಯ ಅಂಗವಾಗಿ ದ ನಾರ್ತ್ ಮಲಬಾರ್ ಚೇಂಬರ್ ಆಫ್ ಕಾಮರ್ಸ್ ಕಾಸರಗೋಡು ಇದರ ವತಿಯಿಂದ ಯೂನಿಫೈಡ್ ಸ್ಟ್ರೆಂತ್ ಅ ಜರ್ನಿ ಟುಗೆದರ್ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಬೇಬಿ ಬಾಲಕೃಷ್ಣನ್ ಉದ್ಘಾಟಿಸಿದರು. ಮಹಿಳಾ ದಿನಾಚರಣೆಯ ಅಂಗವಾಗಿ ದ ನಾರ್ತ್ ಮಲಬಾರ್ ಚೇಂಬರ್ ಆಫ್ ಕಾಮರ್ಸ್ വತಿಯಿಂದ യൂണിഫൈഡ് സ്ട്രെಂತ್ ಅ ಜರ್ನಿ ಟುಗೆದರ್ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಬೇಬಿ ಬಾಲಕೃಷ್ಣನ್ ഉദ്ഘാಟಿಸಿದರು. മുതലോ പലിശയോ ഒന്നും ഇല്ലാതെ 1 ലക്ഷം 2 ലക്ഷം രൂപ എത്ര വേണമെങ്കിലും സ്ത്രീകൾ കടമെടുക്കാൻ തയ്യാറാണ്. കുടുംബത്തിന്റെ മിക്കവാറുമുള്ള സാമ്പത്തിക ബാധ്യതകൾ നിറവേറ്റുന്നത് സ്ത്രീകൾ തന്നെയാണ് എന്നത് വളരെ പോസിറ്റീവായി കാണുന്നു. സ്ത്രീ ശാക്തീകരണത്തിന് ഇത് ഇത്രയും പ്രധാനപ്പെട്ട ഉദാഹരണങ്ങൾ വേണ്ട എന്ന രീതിയിലേക്ക് തരാം. എനിക്ക് നേരിട്ട് പല കുടുംബങ്ങളെയും കാര്യം അറിയുന്നത് കൊണ്ടാണ് ഞാൻ അങ്ങനെ പറയുന്നത്. ബിസിനസ്സുകാരായ നിങ്ങൾക്ക് ഒരു സമയം അങ്ങനെയുള്ള അവസരം ഉണ്ടാവില്ല എങ്കിലും പല സ്ത്രീകളും വളരെ ശക്തമായി തന്നെ മുന്നോട്ട് വരുന്നുണ്ട്. ಎನ್ಎಂಸಿಸಿ ಕಾಸರಗೋಡು ಚಾಪ್ಟರ್ ಚೇರ್ಮನ್ ಎಕೆ ಶ್ಯಾಮ್ ಪ್ರಸಾದ್ ಅಧ್ಯಕ್ಷತೆ ವಹಿಸಿದ್ದರು. ಮೋಟಿವೇಶನಲ್ ಸ್ಪೀಕರ್ ಇಆರ್ ಅಮೀನ್ ಶಾ ಮುಖ್ಯ ಭಾಷಣ ಮಾಡಿದರು. ಈ ಸಂದರ್ಭ ವಿವಿಧ ವಲಯಗಳಲ್ಲಿ ಯಶಸ್ಸನ್ನು ಸಾಧಿಸಿದ ಹಾಗೂ ಖ್ಯಾತ ಮಹಿಳಾ ಉದ್ಯಮಿಗಳಾದ ಡ್ರೀಮ್ ಫ್ಲವರ್ ಐವಿಎಫ್ ಸೆಂಟರ್ನ ಡೈರೆಕ್ಟರ್ ಡಾಕ್ಟರ್ ಜಯಲಕ್ಷ್ಮಿ ಸೂರಜ್, ಕುನ್ನಿಲ್ ಶಾಲೆಯ ವೈಸ್ ಚೇರ್ಪರ್ಸನ್ ಜುಬೈದಾ ಕುನ್ನಿಲ್, ರೂಬಿ ವೆಸ್ಚರ್ ಎಕ್ಸ್ಪೋರ್ಟ್ನ ಎಂಡಿ ಆಯಿಷಾ ರೂಬಿ, ಹೋಟೆಲ್ ಬೇಕಲ್ ಪ್ಯಾಲೇಸ್ನ ಮ್ಯಾನೇಜಿಂಗ್ ಪಾರ್ಟ್ನರ್ ಮಲ್ಲಿಕಾ ಗೋಪಾಲನ್, ಜಾಜಸ್ನ ಫೌಂಡರ್ ಜಸೀಲಾ ರಿಯಾಜ್ ಎಂಬಿವರಿಗೆ ಬಿಸಿನೆಸ್ ಎಕ್ಸಲೆನ್ಸ್ ಅವಾರ್ಡ್ ನೀಡಲಾಯಿತು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಬೇಬಿ ಬಾಲಕೃಷ್ಣನ್ ಪ್ರಶಸ್ತಿ ಪ್ರದಾನ ಮಾಡಿದರು. ಮದರ್ ಚಾಪ್ಟರ್ನ ಮ್ಯಾನೇಜ್ಮೆಂಟ್ ಕಮಿಟಿ ಮೆಂಬರ್ ಕೆಸಿ ಇರ್ಷಾದ್, ಎನ್ಎಂಸಿಸಿ ಕಾಸರಗೋಡು ಚಾಪ್ಟರ್ನ ವೈಸ್ ಚೇರ್ಮನ್ ಮೊಹಮ್ಮದ್ ರಾಯಿಸ್ ಕೆಎ, ಕೋಶಾಧಿಕಾರಿ ಜಲೀಲ್ ಮೊಹಮ್ಮದ್ ಶುಭ ಹಾರೈಸಿದರು. ಪ್ರೋಗ್ರಾಂ ಡೈರೆಕ್ಟರ್ ಫಾರೂಕ್ ಕಾಜ್ಮಿ ಸ್ವಾಗತಿಸಿ ಎನ್ಎಂಸಿಸಿ ಕಾಸರಗೋಡು ಚಾಪ್ಟರ್ ಜನರಲ್ ಕನ್ವೀನರ್ ಎಂಎನ್ ಪ್ರಸಾದ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಚೆಮ್ಮನಾಡು ವೆಸ್ಟ್ ಗವರ್ನಮೆಂಟ್ ಯುಪಿ ಶಾಲೆಯಲ್ಲಿ ಡಿಯರ್ ಪೇರೆಂಟ್ ಮನಶಾಸ್ತ್ರ ಜಾಗೃತಿ ತರಗತಿ ಆಯೋಜಿಸಲಾಯಿತು. ಶಾಸಕ ಸಿಎಚ್ ಕುಂಜಂಬು ಉದ್ಘಾಟಿಸಿದರು. ಚೆಮ್ಮನಾಡು ವೆಸ್ಟ್ ಗವರ್ನಮೆಂಟ್ ಯುಪಿ ಶಾಲೆಯಲ್ಲಿ ಆಯೋಜಿಸಿದ್ದ ಡಿಯರ್ ಪೇರೆಂಟ್ ಜಾಗೃತಿ ತರಗತಿ ಗಮನಾರ್ಹವಾಯಿತು. 400ಕ್ಕೂ ಹೆಚ್ಚು ಪೋಷಕರು ഭാഗവഹിಸಿದ್ದರು. ಶಾಸಕ സിഎച്ച് കുഞ്ഞാമ്പു ഉദ്ഘാಟಿಸಿದರು. യഥാർത്ഥത്തിൽ കുട്ടീനെ 1ാം ക്ലാസ്സിൽ ചേർക്കുമ്പോൾ കുട്ടീൻ്റെ ഉമ്മയും അവിടെ അഡ്മിഷൻ വാങ്ങി. 2 അഡ്മിഷനാണ് ഒരുമിച്ച് വാങ്ങുന്നത്. കുട്ടീനെ ക്ലാസ്സിനകത്ത് ഇരുത്തി പഠിപ്പിക്കുമ്പോൾ നിങ്ങൾ പുറമേ നിന്ന് പഠിക്കുന്നു. കുട്ടിയും പഠിക്കുന്നു, രക്ഷിതാക്കളും പഠിക്കുന്നു. അത് ഉമ്മമാർ മാത്രമല്ല, ഉപ്പമാരും അച്ഛനും അമ്മയും രണ്ടുപേരും ഒരുപോലെയാണ് കാര്യത്തിൽ. നമ്മളിപ്പോൾ കുട്ടികളെ വളർത്തുന്നത് വളരെ ശ്രദ്ധിച്ച് ലാളിച്ച് ഓമനിച്ചിട്ടാണ് നമ്മുടെ കുട്ടികളെ വളർത്തുന്നത്. ഏറ്റവും പ്രാഥമികമായ നമ്മുടെ കർത്തവ്യം കുട്ടികളെ നന്നായി പഠിപ്പിച്ച് ഉന്നതങ്ങളിലേക്ക് എത്തിക്കുക എന്നതാണ്. അത് ചിന്തിക്കാത്ത ഒരാളുണ്ടാവില്ല. കാരണം നമ്മളെല്ലാം ഇന്ന് വിദ്യാഭ്യാസമുള്ളവരാണ്.
ಸುಲ್ತಾನ್ ಗೋಲ್ಡ್ ಸ್ಪಾನ್ಸರ್ ಮಾಡಿದ ಪೋಷಕರಿಗೆ ಇರುವ ಮನಃಶಾಸ್ತ್ರ ಜಾಗೃತಿ ತರಗತಿ ಜೆಸಿ ಅಂತಾರಾಷ್ಟ್ರೀಯ ತರಬೇತುದಾರ ಮತ್ತು ಶಿಕ್ಷಕರಾದ ವಿ ವೇಣುಗೋಪಾಲ್ ನಡೆಸಿಕೊಟ್ಟರು. ಮಕ್ಕಳಲ್ಲಿ ಉತ್ತಮ ಹವ್ಯಾಸಗಳನ್ನು ರೂಢಿಸಿಕೊಳ್ಳಲು ಪೋಷಕರು ಪ್ರೇರೇಪಿಸಬೇಕು ಹಾಗೂ ಬದಲಾವಣೆ ಪೋಷಕರಿಂದಲೇ ಆರಂಭವಾಗಬೇಕು ಎಂದು ಅವರು ಉದಾಹರಣೆ ಮೂಲಕ ಸ್ಪಷ್ಟಪಡಿಸಿದರು. ಪಿಟಿಎ ಅಧ್ಯಕ್ಷ ಎಂಕೆ ಮಹರೂಫ್ ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಶಿಕ್ಷಕ ಪಿಟಿ ಬೆನ್ನೀರ್ ಸ್ವಾಗತಿಸಿದರು. ವಾರ್ಡ್ ಸದಸ್ಯ ಅಮೀರ್ ಬಿ ಪಾಲೂತ್, ಸುಲ್ತಾನ್ ಗೋಲ್ಡ್ ಮಾರ್ಕೆಟಿಂಗ್ ಮ್ಯಾನೇಜರ್ ಎಂ ಅಜೀತ್, ಎಸ್ಎಂಸಿ ಚೇರ್ಮನ್ ಪಿ ತಾರಿಕ್, ಮದರ್ ಪಿಟಿಎ ಪ್ರೆಸಿಡೆಂಟ್ ಟಿಎ ನಜ್ಲಾ, ಸಿಬ್ಬಂದಿ ಕಾರ್ಯದರ್ಶಿ ಎಂ ಅಜಿಲ್ ಕುಮಾರ್, ಎಸ್ಆರ್ಜಿ ಸಂಚಾಲಕರಾದ ಟಿ ಮೋನಿಶಾ, ಸಿ ಪ್ರಸೀನಾ ನೇತೃತ್ವ ವಹಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಲಿವ್ ಟು ಸ್ಮೈಲ್ ಡಿಜಿಟಲ್ ಅಕಾಡೆಮಿ ಮೂಲಕ ತಮ್ಮ ಅಧ್ಯಯನವನ್ನು ಪೂರ್ಣಗೊಳಿಸಿ 10ನೇ ತರಗತಿ +2 ಪದವಿ ಮತ್ತು ಸ್ನಾತಕೋತ್ತರ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದ ಯುಎಇಯ ವಿವಿಧ ಎಮಿರೇಟ್ಗಳ ವಿದ್ಯಾರ್ಥಿಗಳ ಘಟಿಕೋತ್ಸವ ದುಬೈನಲ್ಲಿ ನಡೆಸಲಾಯಿತು. ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ ಕಾರ್ಪೊರೇಟ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಫೈಸಲ್ ಪ್ರಮಾಣಪತ್ರ ವಿತರಿಸಿದರು. ಲಿವ್ ಟು ಸ್ಮೈಲ್ ಡಿಜಿಟಲ್ ಅಕಾಡೆಮಿ ಮೂಲಕ ತಮ್ಮ ಅಧ್ಯಯನವನ್ನು ಪೂರ್ಣಗೊಳಿಸಿ 10ನೇ ತರಗತಿ +2 ಪದವಿ ಮತ್ತು ಸ್ನಾತಕೋತ್ತರ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದ ಯುಎಇ ವಿವಿಧ ಎಮಿರೇಟ್ಗಳ ವಿದ್ಯಾರ್ಥಿಗಳ ಘಟಿಕೋತ್ಸವ ದುಬೈಯಲ್ಲಿ ನಡೆಯಿತು. ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಕಾರ್ಪೊರೇಟಿವ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಫೈಸಲ್ ಪ್ರಮಾಣಪತ್ರ ವಿತರಿಸಿದರು. ಕೇರಳ ಸ್ಟಾರ್ಟ್ಅಪ್ ಮಿಷನ್ ಅಂಗೀಕಾರದ ಮೂಲಕ ದುಬೈ ಕೇಂದ್ರವಾಗಿ ಕಾರ್ಯಾರಂಭಿಸುವ LTS ಮಿಡಲ್ ಈಸ್ಟ್ನ ಲಾಂಚಿಂಗ್ ಕಾರ್ಯವನ್ನು ಅವರು ನೆರವೇರಿಸಿದರು. ಲಿವ್ ಟು ಸ್ಮೈಲ್ ಡೈರೆಕ್ಟರ್ಗಳಾದ ಇರ್ಫಾದ್ ಮಾಯ್ಪಾಡಿ, ಅಹಮದ್ ಶೆರಿಲ್, ಅಬ್ದುಲ್ ರೆಹಮಾನ್ ಏರೋಳ್ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಹಾರ್ವೆಸ್ಟ್ ಅಬ್ರಾಡ್ ಸ್ಟಡೀಸ್ ಪ್ರೈವೇಟ್ ಲಿಮಿಟೆಡ್ ಇದರ 15ನೇ ಬ್ರಾಂಚ್ ಅನ್ನು ಕಾಸರಗೋಡಿನಲ್ಲಿ ಆರಂಭಿಸಲಾಯಿತು. ಸಂಸದ ರಾಜಮೋಹನ್ ಉಣ್ಣಿತಾನ್ ಉದ್ಘಾಟಿಸಿದರು. ಹಾರ್ವೆಸ್ಟ್ ಅಬ್ರಾಡ್ ಸ್ಟಡೀಸ್ ಪ್ರೈವೇಟ್ ಲಿಮಿಟೆಡ್ ಇದರ ಸೇವೆ ಇನ್ನು ಮುಂದೆ ಕಾಸರಗೋಡಿನಲ್ಲಿಯೂ ಹೊಸ ಬಸ್ ನಿಲ್ದಾಣ ಸಮೀಪದ ಸಿಟಿ ಮಾಲ್ ಕಟ್ಟಡದ ಗ್ರೌಂಡ್ ಫ್ಲೋರ್ನಲ್ಲಾಗಿದೆ ಹಾರ್ವೆಸ್ಟ್ ಅಬ್ರಾಡ್ ಸ್ಟಡೀಸ್ ಪ್ರೈವೇಟ್ ಲಿಮಿಟೆಡ್ ಕಾರ್ಯ ಆರಂಭಿಸಿರುವುದು. ಸಂಸದ ರಾಜಮೋಹನ್ ಉಣ್ಣಿತಾನ್, ಶಾಸಕ ಎನ್.ಎ. ನೆಲಿಕೂನು ಎಂಬಿವರು ಜಂಟಿಯಾಗಿ ಉದ್ಘಾಟನೆ ನೆರವೇರಿಸಿದರು. ಉದ್ಮಾ ಶಾಸಕ ಸಿ.ಎಚ್. ಕುഞ്ഞಂಬು ಮುಖ್ಯ ಅತಿಥಿಯಾಗಿದ್ದರು. ಮಾಜಿ ಸಂಸದ ಸಿಟಿ ಅಹಮದ್ ಅಲಿ, ಮುಸ್ಲಿಂ ಲೀಗ್ ಜಿಲ್ಲಾ ಪ್ರೆಸಿಡೆಂಟ್ ಕಲಟ್ರಾ ಮಾಹಿನ್ ಹಾಜಿ, ಕಾಸರಗೋಡು ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಶಾನವಾಜ್ ಪಾದೂರು, INL ಮುಖಂಡ ಎಂ.ಎ. ಲತೀಫ್, ಹಾರ್ವೆಸ್ಟ್ ಅಬ್ರಾಡ್ ಸ್ಟಡೀಸ್ ಪ್ರೈವೇಟ್ ಲಿಮಿಟೆಡ್ ಕಾಸರಗೋಡು ಬ್ರಾಂಚ್ ಹೆಡ್ ರಂಶೀನಾ ಕಲಟ್ರಾ ಎಂಬಿವರು ಮಾತನಾಡಿದರು. ಉನ್ನತ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿಗಳನ್ನು ವಿದೇಶಕ್ಕೆ ಕಳುಹಿಸಲು ಸಹಕರಿಸುವ ಸಂಸ್ಥೆಯಾಗಿದೆ ಹಾರ್ವೆಸ್ಟ್ ಅಬ್ರಾಡ್ ಸ್ಟಡೀಸ್ ಪ್ರೈವೇಟ್ ಲಿಮಿಟೆಡ್. ಕಾಸರಗೋಡಿನಲ್ಲೂ ಕಾರ್ಯ ಆರಂಭಿಸುವುದರೊಂದಿಗೆ ಹಾರ್ವೆಸ್ಟ್ ಅಬ್ರಾಡ್ ಸ್ಟಡೀಸ್ ಪ್ರೈವೇಟ್ ಲಿಮಿಟೆಡ್ ಬ್ರಾಂಚ್ಗಳ ಸಂಖ್ಯೆ 15 ಆಯಿತು. ವಿದ್ಯಾರ್ಥಿಗಳ ಎಲ್ಲ ಕಾರ್ಯವನ್ನು ಜವಾಬ್ದಾರಿಯೊಂದಿಗೆ ನಿರ್ವಹಿಸುತ್ತೇವೆ ಎಂದು ಸಂಸ್ಥೆಗೆ ಹಲವು ವರ್ಷಗಳ ಅನುಭವ ಇದೆ ಎಂದು ಹಾರ್ವೆಸ್ಟ್ ಅಬ್ರಾಡ್ ಸ್ಟಡೀಸ್ ಪ್ರೈವೇಟ್ ಲಿಮಿಟೆಡ್ನ ಡೈರೆಕ್ಟರ್ ಅವಿನಾಶ್ ಚಾಕೋ ಹೇಳಿದರು. ഹാർവസ്റ്റ് അബ്രോഡ് സ്റ്റഡീസ് പ്രൈവറ്റ് ലിമിറ്റഡ് എന്ന സ്ഥാപനം 20 വർഷമായിട്ട് കേരളത്തിൽ നിന്ന് വിദേശത്തോട്ട് ഓൾ ഓവർ എല്ലാ കൺട്രിയിലോട്ടും സ്റ്റുഡൻസിനെ വിടുന്ന ഒരു സ്ഥാപനമാണ്. US-ൻ്റെ യുണൈറ്റഡ് സ്റ്റേറ്റിൻ്റെ എഡ്യൂക്കേഷൻ ലൈസൻസ് ഉള്ളൊരു സ്ഥാപനമാണ്. കനേഡിയൻ എഡ്യൂക്കേഷൻ ലൈസൻസ് പ്ലസ് മൈഗ്രേഷൻ ഉള്ളൊരു സ്ഥാപനമാണ്. യൂറോപ്യൻ യൂണിയൻ്റെ ICF എന്ന് പറയും. യൂറോപ്യൻ യൂണിയൻ്റെ ഓസ്ട്രിയ, ഫിൻലൻഡ്, സ്വീഡൻ, ഫ്രാൻസ് അങ്ങനെ യൂറോപ്യൻ യൂണിയനിലെ 27 കൺട്രിയിലോട്ടും സ്റ്റുഡൻസിനെ എഡ്യൂക്കേഷൻ പർപ്പസിനും മൈഗ്രേഷനും വിടുന്ന ഒരു സ്ഥാപനമാണ്. ഓൾ ഓവർ വേൾഡിൽ മിക്കവാറും എല്ലാ കൺട്രീസിലോട്ടും സ്റ്റുഡൻസിനെ വിട്ടുകൊണ്ടിരിക്കുന്ന ഒരു സ്ഥാപനമാണ് ഹാർവസ്റ്റ് അബ്രോഡ് സ്റ്റഡീസ് പ്രൈവറ്റ് ലിമിറ്റഡ്. ഞങ്ങളൊരു ബ്രാഞ്ച് ഇപ്പോൾ കാസർഗോഡ് വന്നിരിക്കുകയാണ്. കാസർഗോഡ് നിന്ന് ഒരുപാട് കുട്ടികൾ ഹാർവസ്റ്റിൻ്റെ വകയായിട്ട് വിദേശത്ത് പഠിക്കുന്നുണ്ട്. അവർ എഡ്യൂക്കേഷൻ കഴിഞ്ഞിട്ട് മൈഗ്രേഷന് വേണ്ടിയിട്ട് ശ്രമിക്കുന്നവരുണ്ട്. ഇപ്പോൾ പഠിച്ചുകൊണ്ടിരിക്കുന്ന ഒരുപാട് കുട്ടികളുണ്ട്. ഇനിയുള്ള ഹാർവസ്റ്റിൻ്റെ സ്റ്റുഡൻസ്, അതായത് കാസർഗോഡുള്ള സ്റ്റുഡൻസ് എല്ലാം ഹാർവസ്റ്റിൻ്റെ കാസർഗോഡ് ബ്രാഞ്ചുമായിട്ട് ബന്ധപ്പെടണം. ഞങ്ങൾ എഡ്യൂക്കേഷൻ പർപ്പസ് മാത്രമല്ല, നിങ്ങളുടെ എല്ലാ കാര്യങ്ങളും, നിങ്ങളവിടെ പോകുന്നതിൻ്റെ നിങ്ങളുടെ അക്കോമഡേഷൻ, നിങ്ങളുടെ പാർട്ട് ടൈം ജോബ്, നിങ്ങൾ പഠിച്ചിറങ്ങി നിങ്ങളുടെ ഒരു PR വർക്ക് വരെ, നിങ്ങളവിടെ ഒരു റെസിഡൻസ് പെർമിറ്റ് കിട്ടുന്നവരെ എല്ലാ കാര്യങ്ങളും ഞങ്ങൾ ഹാർവസ്റ്റ് എന്ന് പറയുന്ന സ്ഥാപനം നിങ്ങളുടെ കൂടെ എപ്പോഴുമുണ്ട്, എന്നുമുണ്ട്. ನ್ಯೂಸ್ ಬ್ಯೂರೋ ಕಾಸರಗೋಡು. ನೂತನವಾಗಿ ಪ್ರಸ್ತುತಗೊಂಡ ದುಬೈ KMCC ಕಾಸರಗೋಡು ಜಿಲ್ಲಾ ಸಮಿತಿ ಕಾರ್ಯಕರ್ತರ ಸಮಾವೇಶವನ್ನು ಆಯೋಜಿಸಿತು. ವೆಸ್ಟ್ ಬೆಸ್ಟರ್ನ್ ಪರ್ಲ್ ಕ್ರೀಕ್ ಹೋಟೆಲ್ ಸಭಾಂಗಣದಲ್ಲಿ ನಡೆದ ಸಮಾವೇಶವನ್ನು ಮುಸ್ಲಿಂ ಲೀಗ್ನ ರಾಷ್ಟ್ರೀಯ ಪರಿಷತ್ ಸದಸ್ಯ ಹಾಗೂ UAE KMCC ಸಲಹಾ ಸಮಿತಿ ಉಪಾಧ್ಯಕ್ಷ ಯಹಿಯಾ ತಳಂಗರ ಉದ್ಘಾಟಿಸಿದರು.
ನವಯುಗದ ಜ್ಞಾನ ಮತ್ತು ತಾಂತ್ರಿಕ ಸಾಧ್ಯತೆಗಳನ್ನು ಸದುಪಯೋಗಪಡಿಸಿಕೊಂಡು ಸಮಾಜ ಸೇವಾ ರಂಗದಲ್ಲಿ ಹಾಗೂ ಸಂಘಟನೆಯ ರಂಗದಲ್ಲಿ ವಿಭಿನ್ನ ಕಾರ್ಯ ಮಾದರಿಗಳನ್ನು ರೂಪಿಸಲು ಜವಾಬ್ದಾರಿ ಹೊಂದಿರುವ ಪದಾಧಿಕಾರಿಗಳು ಪ್ರತಿಜ್ಞಾಬದ್ಧರಾಗಿರಬೇಕೆಂದು ಯಹಿಯಾ ತಳಂಗರ ಅಭಿಪ್ರಾಯಪಟ್ಟರು. ಯುರೋಪ್ ಸೇರಿದಂತೆ ದೇಶಗಳಲ್ಲಿರುವ ಮಲಯಾಳಿಗಳಿಗೆ ಮಾದರಿಯಾದ ಕೇಂದ್ರವಾಗಿ ಬದಲಾಗಲು ಕೆಎಂಸಿಸಿಗೆ ಸಾಧ್ಯವಾಗಿದೆ ಎಂದು ಮುಖ್ಯ ಭಾಷಣ ಮಾಡಿದ ಯುಎಇ ಕೆಎಂಸಿಸಿ ಕೋಶಾಧಿಕಾರಿ ನಿಸಾರ್ ತಳಂಗರ ಹೇಳಿದರು. ಜಿಲ್ಲಾಧ್ಯಕ್ಷ ಸಲಾಂ ಕನ್ಯಪ್ಪಾಡಿ ಅಧ್ಯಕ್ಷತೆ ವಹಿಸಿದ್ದರು. ಶಾರ್ಜಾ ಇಂಡಿಯನ್ ಅಸೋಸಿಯೇಷನ್ ಅಧ್ಯಕ್ಷ ನಿಸಾರ್ ತಳಂಗರ ಮುಖ್ಯ ಭಾಷಣ ಮಾಡಿ ನೂತನ ಪದಾಧಿಕಾರಿಗಳಿಗೆ ಪ್ರಮಾಣ ವಚನ ಬೋಧಿಸಿದರು. ಡಾಕ್ಟರ್ ಇಸ್ಮಾಯಿಲ್ ಹುಸೈನರ್, ಹಾಜಿ ಎಡಚಕೈ, ಹಂಜಾ ತೊಟ್ಟಿ, ಹನೀಫ್ ಚೆರ್ಕಳ ಸೇರಿದಂತೆ ಹಲವರು ಮಾತನಾಡಿದರು. ಪ್ರಧಾನ ಕಾರ್ಯದರ್ಶಿ ಟಿಆರ್ ಹನೀಫ್ ಸ್ವಾಗತಿಸಿ ಕೋಶಾಧಿಕಾರಿ ಇಸ್ಮಾಯಿಲ್ ಮೊಗ್ರಾಲ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಹೊಸ ಪೀಳಿಗೆಯನ್ನು ನಾಶದತ್ತ ಕೊಂಡೊಯ್ಯುವ ಮಾದಕ ವಸ್ತುಗಳನ್ನು ತ್ಯಜಿಸಬೇಕೆಂಬ ಬೇಡಿಕೆಯು ಅದರ ವಿರುದ್ಧ ನಡೆಯುತ್ತಿರುವ ಅಭಿಯಾನದ ಭಾಗವಾಗಿ ತ್ರಿಕರಿಪುರದಿಂದ ಕಾಲಿಕಡವುವರೆಗೆ ಸಾಮೂಹಿಕ ಓಟ ಸ್ಪರ್ಧೆ ನಡೆಸಲಾಯಿತು. ನೀಲೇಶ್ವರ ಬ್ಲಾಕ್ ಪಂಚಾಯತ್ ನೇತೃತ್ವ ವಹಿಸಿರುವುದು. ಬ್ಲಾಕ್ ಮಟ್ಟದ ಸ್ವಯಂ ಸಂಘಟನಾ ಒಕ್ಕೂಟದ ಸಹಯೋಗದಲ್ಲಾಗಿದೆ. ನೀಲೇಶ್ವರ ಬ್ಲಾಕ್ ಪಂಚಾಯತ್ ನೇತೃತ್ವದಲ್ಲಿ ತ್ರಿಕರಿಪುರ ಟೌನ್ನಿಂದ ಕಾಳಿಕಾಡುವರೆಗೆ ಮಾದಕ ವಸ್ತು ವಿರೋಧಿ ಸಾಮೂಹಿಕ ಓಟ ಸ್ಪರ್ಧೆ ಆಯೋಜಿಸಿರುವುದು. ತ್ರಿಕರಿಪುರ ಬಸ್ ನಿಲ್ದಾಣ ಪರಿಸರದಲ್ಲಿ ಬ್ಲಾಕ್ ಪಂಚಾಯತ್ ಅಧ್ಯಕ್ಷ ಮಾಧವನ್ ಮಣಿಯಾರ ಫ್ಲಾಗ್ ಆಫ್ ಮಾಡಿದರು. ತ್ರಿಕರಿಪುರ ಪಂಚಾಯತ್ ಅಧ್ಯಕ್ಷ ಪಿಕೆ ಬಾವಾ ಅಧ್ಯಕ್ಷತೆ ವಹಿಸಿದ್ದರು. ಬ್ಲಾಕ್ ಪಂಚಾಯತ್ ಉಪಾಧ್ಯಕ್ಷೆ ಪಿಕೆ ಲಕ್ಷ್ಮಿ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಎಂ ಸುಮೇಶ್, ಕೆ ಅನಿಲ್ ಕುಮಾರ್, ಬ್ಲಾಕ್ ಪಂಚಾಯತ್ ಸದಸ್ಯರಾದ ಟಿ ರತೀಲಾ, ಟಿಎಸ್ ನಜೀಬ್, ಎಂವಿ ಸುಜಾತ, ವಿಪಿಪಿ ಶುಹೈಬ್, ಸ್ಪೋರ್ಟ್ಸ್ ಕೌನ್ಸಿಲ್ ಉಪಾಧ್ಯಕ್ಷ ಪಿಪಿ ಅಶೋಕನ್ ಮುಂತಾದವರು ಮಾತನಾಡಿದರು. ಪುರುಷರ ವಿಭಾಗದಲ್ಲಿ ಮಂಜುನಾಥ್ ಚಂಬ್ರಕಾನ ಪ್ರಥಮ ಸ್ಥಾನ ಪಡೆದರು. ಮುತ್ತುರಾಜ್ ಕಂಗೋಳ್ ದ್ವಿತೀಯ ಸ್ಥಾನವು, ಜೆಟಿ ಮುನೀರ್ ಕಲಿಕೋಟೆ ತೃತೀಯ ಸ್ಥಾನ ಪಡೆದರು. ಸ್ತ್ರೀಯರ ವಿಭಾಗದಲ್ಲಿ ಕೃಷ್ಣಪ್ರಿಯ ಪ್ರಾಂತಾಂಚಲ್ ಪ್ರಥಮ, ರಿಷಿಕಾ ಕಂಗೋಳ್ ದ್ವಿತೀಯ, ಶ್ರೀಯ ಪೊಯ್ಲ್ ತೃತೀಯ ಸ್ಥಾನ ಪಡೆದರು. ಸಮಾಪನ ಸಮಾರಂಭದಲ್ಲಿ ಬ್ಲಾಕ್ ಪಂಚಾಯತ್ ಅಧ್ಯಕ್ಷ ಮಾಧವನ್ ಮಣಿಯಾರ ವಿಜೇತರಿಗೆ ನಗದು ಬಹುಮಾನ ವಿತರಿಸಿದರು. ಎರಡೂ ವಿಭಾಗಗಳಲ್ಲಿ ಪ್ರಥಮ ಸ್ಥಾನಕ್ಕೆ 3,000 ರೂಪಾಯಿ, ಎರಡನೇ ಸ್ಥಾನಕ್ಕೆ 2,000 ರೂಪಾಯಿ ಮತ್ತು ಮೂರನೇ ಸ್ಥಾನಕ್ಕೆ 1,000 ರೂಪಾಯಿ ಬಹುಮಾನ. ನ್ಯೂಸ್ ಬ್ಯೂರೋ, ಚೆರ್ವತ್ತೂರ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಂದ್ಯೋಡ್ ಮುಟ್ಟಂನಲ್ಲಿ ಟಿಪ್ಪರ್ ಲಾರಿ ಮತ್ತು ಬೈಕ್ ನಡುವೆ ಪರಸ್ಪರ ಡಿಕ್ಕಿ, ಇಬ್ಬರು ಯುವಕರು ಮೃತಪಟ್ಟ ಘಟನೆ. ರಾಗಂ ಜಂಕ್ಷನ್ನಲ್ಲಿ ಯುಡಿಎಫ್ ಅಭ್ಯರ್ಥಿ ರಾಜ್ಮೋಹನ್ ಉಣ್ಣಿತಾನ್ ಅವರನ್ನು ತಡೆದ ಸ್ಥಳೀಯರು. ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸಲು ಮಧ್ಯಸ್ಥಿಕೆ ವಹಿಸಿಲ್ಲ ಎಂದು ಆರೋಪಿಸಿ ಪ್ರತಿಭಟನೆ. ಪರಕಿಲ ಶ್ರೀ ಮಹಾದೇವ ಶಾಸ್ತ್ರ ವಿನಾಯಕ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಮಹೋತ್ಸವ, ಹಲವಾರು ಮಂದಿ ಭಕ್ತರ ಆಗಮನ. ಹೆಣ್ಮಕಜೆ ಗ್ರಾಮ ಪಂಚಾಯಿತಿಯ ಪೆರ್ಲತಡ್ಕದಲ್ಲಿ ನಿರ್ಮಿಸಿದ ಕಮ್ಯುನಿಟಿ ಹಾಲ್, ಸಂಸದ ರಾಜ್ಮೋಹನ್ ಉಣ್ಣಿತಾನ್ ಅವರಿಂದ ಉದ್ಘಾಟನೆ. ದ ನಾರ್ತ್ ಮಲಬಾರ್ ಚೇಂಬರ್ ಆಫ್ ಕಾಮರ್ಸ್ ಕಾಸರಗೋಡು ಇದರ ವತಿಯಿಂದ ಯೂನಿಫೈಡ್ ಸ್ಟ್ರೆಂತ್ ಅ ಜರ್ನಿ ಟುಗೆದರ್ ಎಂಬ ಕಾರ್ಯಕ್ರಮ, ಮಹಿಳಾ ದಿನಾಚರಣೆಯ ಅಂಗವಾಗಿ ಕಾರ್ಯಕ್ರಮ ಆಯೋಜನೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.